ಬೆಂಗಳೂರಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನ ತಂದೊಡ್ಡಿದೆ. ಅನೇಕ ಕಡೆಗಳಲ್ಲಿ ಮಳೆ ಆಗಿದೆ. ಈ ಫ್ರೇಜರ್ ಟೌನ್ ನಲ್ಲಿ ಆಟೋದ ಮೇಲೆ ಮರ ಬಿದ್ದಿದೆ. ಬೃಹತ್ ಮರ ಬಿದ್ದು ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ಅದೃಷ್ಟವಶಾತ್ ಆಟೋ ಚಾಲಕ ಪಾರಾಗಿದ್ದಾರೆ. ಆನಂತರ ಈ ಮರವನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ಸಿಕ್ಕಾಪಟ್ಟೆ ಮಳೆ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಫ್ರೇಜರ್ ಟೌನ್ ನಲ್ಲಿ ಆಟೋ ಮೇಲೆ ಮರ ಬಿದ್ದಿತ್ತು. ಆ ನಂತರ ಮರವನ್ನ ತೆರವುಗೊಳಿಸುವಂತ ಕಾರ್ಯಗಳು ಕೂಡ ಆದವು. ಆದ್ರೆ ವಾಹನ ಸವಾರರಿಗೆ ಎಷ್ಟು ತೊಂದರೆ ಅನುಭವಿಸಬೇಕಾಯಿತು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲಿ ಹೋದ್ರೂ ಕೂಡ, ಯಾವುದೇ ರಸ್ತೆಯಲ್ಲಿ ಹೋದ್ರೂ ಕೂಡ ನೀರು. ದೀಪಿಕಾ ಲೇಔಟ್ ಮನೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಅನೇಕ ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಬೆಂಗಳೂರಿನ ಪರಿಸ್ಥಿತಿ ಇದು. ಕಳೆದ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಗಳಾಗಿದ್ವು. ಆನಂತರ ಎಚ್ಚೆತ್ಕೊಳ್ತಾ ಜಿಬಿ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅದೇ ಅವಾಂತರಗಳು ಈಗ ಮುಂದುವರೆದಿದೆ. ನಾಲ್ಕು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಳೆ ಬಂದ ನಂತರದ ದೃಶ್ಯಗಳು. ಒಂದು ಕಡೆಯಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿದ್ರೆ ಹೋಗೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ರಸ್ತೆ ತುಂಬಾ ನೀರು, ವಾಹನ ಸವಾರರು ಹೋಗೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ವಾಹನ ಸವಾರರು. ಮತ್ತೊಂದು ಕಡೆಯಲ್ಲಿ ಆಟೋದ ಮೇಲೆ ಮರ ಬಿದ್ದು ಸಂಪೂರ್ಣವಾಗಿ ಜಖಮಾಗಿರುವಂತಹ ಆಟೋ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ರಾಮಮೂರ್ತಿ ನಗರದ ಮನೆಗೆ ರಾಜಕಾಲುವೆ ನೀರು ನುಗ್ಗಿದೆ. ಅಂಬೇಡ್ಕರ್ ನಗರದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಈ ಮನೆಗಳಲ್ಲಿ 2-3 ಅಡಿಯಿಂದ ನೀರು ತುಂಬಿದೆ. ಕೊಳಚೆ ನೀರು, ಮಳೆ ನೀರು ಹೊರ ಹಾಕೋದಕ್ಕೆ ನಿವಾಸಿಗಳು ಪರದಾಡಿದ್ದಾರೆ. ರಾತ್ರಿ ಇಡೀ ಮನೆಯಲ್ಲಿ ಇರುವಂತಹ ನೀರನ್ನ ಹೊರ ಹಾಕೋದೇ ಅವ್ರ ಕೆಲಸ. ಸಿಲಿಕಾನ್ ಸಿಟಿಯಲ್ಲಿ ವರುಣದ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ವಾಹನ ಸಂಚಾರ ಅಸ್ತವ್ಯಸ್ತ. ಒಂದು ಕಡೆ ಸವಾರರು ಪರದಾಡ್ತಾ ಇದ್ದಾರೆ. ಮನೆ ತುಂಬಾ ನೀರು, ಮನೆ ಒಳಗಡೆ ಕೊಳಚೆ ನೀರು, ಚರಂಡಿ ನೀರು ಎಲ್ಲ ತುಂಬಿಕೊಂಡಿದೆ. ಅದನ್ನ ಹೊರಗೆ ಹಾಕೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸಿದ್ರು. ತಮ್ಮ ಕೆಲಸ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮಳೆ ಶುರುವಾಗಿದೆ. ಸಾಕಷ್ಟು ಸಮಸ್ಯೆ ವಾಹನ ಸವಾರರಿಗೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿದ್ದಂಥವ್ರಿಗಾದ್ರೂ ನೆಮ್ಮದಿ ಇದೆಯಾ? ಅದರಿಂದ ಅವ್ರಿಗೂ ಕೂಡ ನೆಮ್ಮದಿ ಇಲ್ಲ. ಅಲ್ಲೂ ಕೂಡ ಕೊಳಚೆ ನೀರು ನುಗ್ಗಿದ್ರಿಂದ ಅದನ್ನ ಹೊರ ಹಾಕ್ತಿದ್ದಾರೆ. ರಾತ್ರಿ ಇಡೀ ಇದೇ ಕೆಲಸ ಆಗೋಗಿದೆ. ಇದಷ್ಟೇ ಅಲ್ಲ, ಆಂಬ್ಯುಲೆನ್ಸ್ಗೂ ಕೂಡ ಈ ಮಳೆ ಅವಾಂತರದ ಬಿಸಿ ತಟ್ಟಿದೆ. ಸಾಯಿ ಲೇಔಟ್ನಲ್ಲಿ ರಸ್ತೆ ಎಲ್ಲ ಮಳೆ ನೀರು. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಕೇಳಿಬರೋ ಹೆಸರು ಅಂತಂದ್ರೆ ಈ ಸಾಯಿ ಲೇಔಟ್. ಸಂಚಾರ ಅಸ್ತವ್ಯಸ್ತವಾಗಿದೆ. ಆಂಬ್ಯುಲೆನ್ಸ್ ರಸ್ತೆಯಲ್ಲೇ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಕೂಡ ಹೋಗೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವುದು. ಅನೇಕ ಕಡೆಗಳಲ್ಲಿ ಇಂತಹ ಪರಿಸ್ಥಿತಿ ಗಮನಿಸ್ತಾ ಇದೀವಲ್ಲ. ದೃಶ್ಯ 1, ದೃಶ್ಯ 2, ದೃಶ್ಯ 3, ದೃಶ್ಯ 4. ನಿನ್ನೆ 1-2 ಗಂಟೆ ಸುರಿದಿರುವಂತಹ ಮಳೆಗೆ ಆಗಿರುವಂತಹ ಪರಿಸ್ಥಿತಿ. ಹಲವು ರಸ್ತೆಗಳು ನೀರಿನಿಂದ ಆವೃತವಾಗಿದೆ. ತಗ್ಗು ಪ್ರದೇಶಗಳೆಲ್ಲವೂ ಕೂಡ ರಸ್ತೆಗಳೆಲ್ಲ ಕೆರೆಗಳಂತೆ ಭಾಸವಾಗ್ತಾ ಇದೆ. ಹೊರಮಾವು ದೀಪಿಕಾ ಲೇಔಟ್ ಅಲ್ಲಿರುವಂತಹ ಮನೆಗಳು ಕೂಡ ಜಲಾವೃತ. ದೀಪಿಕಾ ಲೇಔಟ್ನಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. 15 ನಿಮಿಷ ಬಂದಿರೋದು ಮಳೆಯಲ್ಲಿ. ಆ 15 ನಿಮಿಷದ ಮಳೆಗೆ ಚರಂಡಿ ನೀರು ಮನೆಗೆ ಬರುತ್ತಂತಂದ್ರೆ ಅವ್ಯವಸ್ಥೆಗಳು ಎಲ್ಲಿವರೆಗೂ ಇದೆ ಅನ್ನೋದು ಬಹುಶಃ ಅರ್ಥ ಆಗತ್ತೆ. ನೆಲಮಹಡಿಯ ಮನೆ, ಆ ನೆಲಮಹಡಿಯ ಮನೆ ತುಂಬಾ ಈ ಚರಂಡಿಯ ನೀರು ನುಗ್ಗಿರೋದು. ಆ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಡಬೇಕಾಯ್ತು. ಒಂದ್ ಕಡೆ ಗಲೀಜು ವಾಸನೆ, ಚರಂಡಿಯಲ್ಲಿರುವಂತಹ ಕಸ ಕಡ್ಡಿ ಎಲ್ಲವೂ ಕೂಡ ಮನೆಯೊಳಗಡೆ ಬಂದಿದೆ. ಆ ನೀರನ್ನ ಹೊರ ಹಾಕೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದಾರೆ ನೋಡಿ. ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ನೀರು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ, ಆ ಬೇಸ್ಮೆಂಟ್ ನೆಲಮಹಡಿಯಲ್ಲಿರುವಂತಹ ಮನೆ, ಆ ಮನೆ ತುಂಬಾ ಒಂದು ಅರ್ಧ ಅಡಿಯಷ್ಟು ನೀರು ತುಂಬಿದೆ. ದೀಪಿಕಾ ಲೇಔಟ್ನ ದೃಶ್ಯಗಳಿದು. ಅದನ್ನ ಗಮನಿಸ್ತಾ ಇದೀವಿ ನೋಡಿ. ಮಳೆ ನೀರಲ್ಲ ಸಾಮಾನ್ಯವಾಗಿ, ಅದು ಚರಂಡಿ ನೀರು ತುಂಬಿರೋದು. ಹಾಗಾಗಿ ಓಡಾಡೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ. ತಣಿಸಂದ್ರದಲ್ಲೂ ಏನು
ಭಿನ್ನವಾದಂತಹ ಪರಿಸ್ಥಿತಿ ಇಲ್ಲ, ಅಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ. ಮನೆಗೆ ಮಳೆ ನೀರು ನುಗ್ಗಿದ ಪರಿಣಾಮ ನಿವಾಸಿಗಳು ಒಂದು ರೀತಿಯಲ್ಲಿ ಅತಂತ್ರರಾಗಿದ್ದಾರೆ. ಎಲ್ಲಿ ಹೋಗೋದು, ಹೊರಗೆ ಹೋಗೋದಕ್ಕಾಗಲ್ಲ, ಮನೆಯಲ್ಲಿರೋದಕ್ಕೆ ಆಗ್ತಾ ಇಲ್ಲ, ಮನೆ ಒಳಗಡೆ ನೀರು ಬಂದಿದೆ. ಇದುವರೆಗೂ ಕೂಡ ಜಿಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ. ಯಾರೊಬ್ಬ ಅಧಿಕಾರಿಗಳು ಕೂಡ ಬಂದಿಲ್ಲ, ಕೇಳಲಿಲ್ಲ, ಅಥವಾ ಸರಿ ಮಾಡುವಂತ ಗೋಜಿಗೂ ಹೋಗಿಲ್ವಲ್ಲ ಅನ್ನುವಂತ ಆಕ್ರೋಶ ಒಂದು ಕಡೆ. ಬೆಂಗಳೂರಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನ ತಂದೊಡ್ಡಿದೆ. ಅನೇಕ ಕಡೆಗಳಲ್ಲಿ ಮಳೆ ಆಗಿದೆ. ಈ ಫ್ರೇಜರ್ ಟೌನ್ ನಲ್ಲಿ ಆಟೋದ ಮೇಲೆ ಮರ ಬಿದ್ದಿದೆ. ಬೃಹತ್ ಮರ ಬಿದ್ದು ಆಟೋ ಸಂಪೂರ್ಣವಾಗಿ ಜಖಮಾಗಿದೆ. ಅದೃಷ್ಟವಶಾತ್ ಆಟೋ ಚಾಲಕ ಪಾರಾಗಿದ್ದಾರೆ. ಆನಂತರ ಈ ಮರವನ್ನ ಜೆಸಿಬಿ ಮೂಲಕ ತೆರವುಗೊಳಿಸಲಾಗಿದೆ. ಸಿಕ್ಕಾಪಟ್ಟೆ ಮಳೆ ಆಗಿದೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರು ಹೈರಾಣಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಫ್ರೇಜರ್ ಟೌನ್ ನಲ್ಲಿ ಆಟೋ ಮೇಲೆ ಮರ ಬಿದ್ದಿತ್ತು. ಆ ನಂತರ ಮರವನ್ನ ತೆರವುಗೊಳಿಸುವಂತ ಕಾರ್ಯಗಳು ಕೂಡ ಆದವು. ಆದ್ರೆ ವಾಹನ ಸವಾರರಿಗೆ ಎಷ್ಟು ತೊಂದರೆ ಅನುಭವಿಸಬೇಕಾಯಿತು ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲಿ ಹೋದ್ರೂ ಕೂಡ, ಯಾವುದೇ ರಸ್ತೆಯಲ್ಲಿ ಹೋದ್ರೂ ಕೂಡ ನೀರು. ದೀಪಿಕಾ ಲೇಔಟ್ ಮನೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ಅನೇಕ ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅನೇಕ ಕಡೆಗಳಲ್ಲಿ ಇದೇ ಪರಿಸ್ಥಿತಿ. ಬೆಂಗಳೂರಿನ ಪರಿಸ್ಥಿತಿ ಇದು. ಕಳೆದ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿಗಳಾಗಿದ್ವು. ಆನಂತರ ಎಚ್ಚೆತ್ಕೊಳ್ತಾ ಜಿಬಿ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ. ಮತ್ತೆ ಅದೇ ಅವಾಂತರಗಳು ಈಗ ಮುಂದುವರೆದಿದೆ. ನಾಲ್ಕು ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಳೆ ಬಂದ ನಂತರದ ದೃಶ್ಯಗಳು. ಒಂದು ಕಡೆಯಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತಿದ್ರೆ ಹೋಗೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ರಸ್ತೆ ತುಂಬಾ ನೀರು, ವಾಹನ ಸವಾರರು ಹೋಗೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ. ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದಾರೆ ವಾಹನ ಸವಾರರು. ಮತ್ತೊಂದು ಕಡೆಯಲ್ಲಿ ಆಟೋದ ಮೇಲೆ ಮರ ಬಿದ್ದು ಸಂಪೂರ್ಣವಾಗಿ ಜಖಮಾಗಿರುವಂತಹ ಆಟೋ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ರಾಮಮೂರ್ತಿ ನಗರದ ಮನೆಗೆ ರಾಜಕಾಲುವೆ ನೀರು ನುಗ್ಗಿದೆ. ಅಂಬೇಡ್ಕರ್ ನಗರದಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಈ ಮನೆಗಳಲ್ಲಿ 2-3 ಅಡಿಯಿಂದ ನೀರು ತುಂಬಿದೆ, ಕೊಳಚೆ ನೀರು. ಮಳೆ ನೀರು ಹೊರ ಹಾಕೋದಕ್ಕೆ ನಿವಾಸಿಗಳು ಪರದಾಡಿದ್ದಾರೆ. ರಾತ್ರಿ ಇಡೀ ಮನೆಯಲ್ಲಿ ಇರುವಂತಹ ನೀರನ್ನ ಹೊರ ಹಾಕೋದೇ ಅವ್ರ ಕೆಲಸ. ಸಿಲಿಕಾನ್ ಸಿಟಿಯಲ್ಲಿ ವರುಣದ ಅಬ್ಬರ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ವಾಹನ ಸಂಚಾರ ಅಸ್ತವ್ಯಸ್ತ. ಒಂದು ಕಡೆ ಸವಾರರು ಪರದಾಡ್ತಾ ಇದ್ದಾರೆ. ಮನೆ ತುಂಬಾ ನೀರು, ಮನೆ ಒಳಗಡೆ ಕೊಳಚೆ ನೀರು, ಚರಂಡಿ ನೀರು ಎಲ್ಲ ತುಂಬಿಕೊಂಡಿದೆ. ಅದನ್ನ ಹೊರಗೆ ಹಾಕೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸಿದ್ರು. ತಮ್ಮ ಕೆಲಸ ಮುಗಿಸಿ ಇನ್ನೇನು ಮನೆಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮಳೆ ಶುರುವಾಗಿದೆ. ಸಾಕಷ್ಟು ಸಮಸ್ಯೆ ವಾಹನ ಸವಾರರಿಗೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಮನೆಯಲ್ಲಿದ್ದಂಥವ್ರಿಗಾದ್ರೂ ನೆಮ್ಮದಿ ಇದೆಯಾ? ಅದರಿಂದ ಅವ್ರಿಗೂ ಕೂಡ ನೆಮ್ಮದಿ ಇಲ್ಲ. ಅಲ್ಲೂ ಕೂಡ ಕೊಳಚೆ ನೀರು ನುಗ್ಗಿದ್ರಿಂದ ಅದನ್ನ ಹೊರ ಹಾಕ್ತಿದ್ದಾರೆ. ರಾತ್ರಿ ಇಡೀ ಇದೇ ಕೆಲಸ ಆಗೋಗಿದೆ. ಇದಷ್ಟೇ ಅಲ್ಲ, ಆಂಬ್ಯುಲೆನ್ಸ್ಗೂ ಕೂಡ ಈ ಮಳೆ ಅವಾಂತರದ ಬಿಸಿ ತಟ್ಟಿದೆ. ಸಾಯಿ ಲೇಔಟ್ನಲ್ಲಿ ರಸ್ತೆ ಎಲ್ಲ ಮಳೆ ನೀರು. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲಿ ಕೇಳಿಬರೋ ಹೆಸರು ಅಂತಂದ್ರೆ ಈ ಸಾಯಿ ಲೇಔಟ್. ಸಂಚಾರ ಅಸ್ತವ್ಯಸ್ತವಾಗಿದೆ. ಆಂಬ್ಯುಲೆನ್ಸ್ ರಸ್ತೆಯಲ್ಲೇ ಜಾಮ್ ಆಗಿದೆ. ಆಂಬ್ಯುಲೆನ್ಸ್ ಕೂಡ ಹೋಗೋದಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವುದು. ಅನೇಕ ಕಡೆಗಳಲ್ಲಿ ಇಂತಹ ಪರಿಸ್ಥಿತಿ ಗಮನಿಸ್ತಾ ಇದೀವಲ್ಲ. ದೃಶ್ಯ 1, ದೃಶ್ಯ 2, ದೃಶ್ಯ 3, ದೃಶ್ಯ 4. ನಿನ್ನೆ 1-2 ಗಂಟೆ ಸುರಿದಿರುವಂತಹ ಮಳೆಗೆ ಆಗಿರುವಂತಹ ಪರಿಸ್ಥಿತಿ. ಹಲವು ರಸ್ತೆಗಳು ನೀರಿನಿಂದ ಆವೃತವಾಗಿದೆ. ತಗ್ಗು ಪ್ರದೇಶಗಳೆಲ್ಲವೂ ಕೂಡ ರಸ್ತೆಗಳೆಲ್ಲ ಕೆರೆಗಳಂತೆ ಭಾಸವಾಗ್ತಾ ಇದೆ. ಹೊರಮಾವು ದೀಪಿಕಾ ಲೇಔಟ್ ಅಲ್ಲಿರುವಂತಹ ಮನೆಗಳು ಕೂಡ ಜಲಾವೃತ. ದೀಪಿಕಾ ಲೇಔಟ್ನಲ್ಲಿ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. 15 ನಿಮಿಷ ಬಂದಿರೋದು ಮಳೆಯಲ್ಲಿ. ಆ 15 ನಿಮಿಷದ ಮಳೆಗೆ ಚರಂಡಿ ನೀರು ಮನೆಗೆ ಬರುತ್ತಂತಂದ್ರೆ ಅವ್ಯವಸ್ಥೆಗಳು ಎಲ್ಲಿವರೆಗೂ ಇದೆ ಅನ್ನೋದು ಬಹುಶಃ ಅರ್ಥ ಆಗತ್ತೆ. ನೆಲಮಹಡಿಯ ಮನೆ, ಆ ನೆಲಮಹಡಿಯ ಮನೆ ತುಂಬಾ
ಈ ಚರಂಡಿಯ ನೀರು ನುಗ್ಗಿರೋದು, ಆ ನೀರನ್ನ ಹೊರ ಹಾಕೋದಕ್ಕೆ ಹರಸಾಹಸ ಪಡಬೇಕಾಯ್ತು. ಒಂದ್ ಕಡೆ ಗಲೀಜು ವಾಸನೆ, ಚರಂಡಿಯಲ್ಲಿರುವಂತ ಕಸ ಕಡ್ಡಿ ಎಲ್ಲವೂ ಕೂಡ ಮನೆಯೊಳಗಡೆ ಬಂದಿದೆ. ಆ ನೀರನ್ನ ಹೊರ ಹಾಕೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸ್ತಾ ಇದ್ದಾರೆ ನೋಡಿ. ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ನೀರು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ, ಆ ಬೇಸ್ಮೆಂಟ್ ನೆಲ ಮಹಡಿಯಲ್ಲಿರುವಂತಹ ಮನೆ, ಆ ಮನೆ ತುಂಬಾ ಒಂದು ಅರ್ಧ ಅಡಿಯಷ್ಟು ನೀರು ತುಂಬಿದೆ. ದೀಪಿಕಾ ಲೇಔಟ್ನ ದೃಶ್ಯಗಳಿದು, ಅದನ್ನ ಗಮನಿಸ್ತಾ ಇದೀವಿ ನೋಡಿ. ಮಳೆ ನೀರಲ್ಲ, ಸಾಮಾನ್ಯವಾಗಿ ಅದು ಚರಂಡಿ ನೀರು ತುಂಬಿರೋದು. ಹಾಗಾಗಿ ಓಡಾಡೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿ. ಕಣಿಸಂದ್ರದಲ್ಲೂ ಏನು ಭಿನ್ನವಾದಂತಹ ಪರಿಸ್ಥಿತಿ ಇಲ್ಲ, ಅಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ. ಮನೆಗೆ ಮಳೆ ನೀರು ನುಗ್ಗಿದೆ. ನೀರು ನುಗ್ಗಿದ ಪರಿಣಾಮ ನಿವಾಸಿಗಳು ಒಂದು ರೀತಿಯಲ್ಲಿ ಅತಂತ್ರರಾಗಿದ್ದಾರೆ. ಎಲ್ಲಿ ಹೋಗೋದು, ಹೊರಗೆ ಹೋಗೋದಕ್ಕಾಗಲ್ಲ, ಮನೆಯಲ್ಲಿರೋದಕ್ಕೆ ಆಗ್ತಾ ಇಲ್ಲ, ಮನೆ ಒಳಗಡೆ ನೀರು ಬಂದಿದೆ. ಇದುವರೆಗೂ ಕೂಡ ಜಿಬಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ. ಯಾರೊಬ್ಬ ಅಧಿಕಾರಿಗಳು ಕೂಡ ಬಂದಿಲ್ಲ, ಕೇಳಲಿಲ್ಲ, ಅಥವಾ ಸರಿ ಮಾಡುವಂತ ಗೋಜಿಗೂ ಹೋಗಿಲ್ವಲ್ಲ ಅನ್ನುವಂತ ಆಕ್ರೋಶ ಒಂದು ಕಡೆ.